ವಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿಗೆ ಬಂಧನದ ಭೀತಿ ಎದುರಾಗಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದೆ ಕೋರ್ಟ್. ಇನ್ನು ಜಾಮೀನು ಸಿಗ್ತಾ ಇದ್ದಂತೆ ಕಾಯ್ತಾ ಇದ್ದಂತ ಶಾಸಕರಿಗೆ ಬಿಗ್ ಶಾಕ್ ಸಿಕ್ಕಿದೆ. ಬೇಲ್ ವಜಾ ಆಗಿದ್ದಂತ ಬೆನ್ನಲ್ಲೇ ಕಾಕಿ ಕೈಗೆ ಸಿಗದೆ ಭೈರತಿ ಬಸವರಾಜ್ ಪರಾರಿಯಾಗಿದ್ದಾರೆ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿದೆ ಕೋರ್ಟ್. ಇನ್ನು ಜಾಮೀನು ಸಿಗ್ತಾ ಇದ್ದಂತೆ ಶಾಸಕ ಭೈರತಿ ಬಸವರಾಜ್ಗೆ ಶಾಕ್ ಸಿಕ್ಕಿದೆ. ಕಾಕಿ ಕೈಗೆ ಸಿಗ್ತಾ ಇಲ್ಲ, ಪರಾರಿಯಾಗಿದ್ದಾರೆ. ಭೈರತಿ ಬಸವರಾಜ್ಗೆ ಹುಡುಕಾಟವನ್ನ ಸಿಐಡಿ ತಂಡ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಸಿಕ್ತಿಲ್ಲ ಶಾಸಕ ಭೈರತಿ ಬಸವರಾಜ್, ಎಲ್ಲಿ ಹೋದ್ರು ಹಾಗಿದ್ರೆ? ವಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ಗೆ ಬಂಧನದ ಭೀತಿ ಈಗ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡಿರುವಂತಹ ಭೈರತಿ ಬಸವರಾಜ್ ಶಾಸಕ ಏನಿದ್ದಾರೆ, ಜಾಮೀನ್ ಸಿಗುತ್ತೆ ಅಂತ ಕಾಯ್ತಾ ಇದ್ರು. ಆದ್ರೆ ಅವರ ನಿರೀಕ್ಷೆ ಹುಸಿಯಾಗಿದೆ, ಅವರ ಭರವಸೆ ಹುಸಿಯಾಗಿದೆ. ಹಾಗಾಗಿ ಏನಾದ್ರೂ ನಾನು ಬೆಂಗಳೂರಲ್ಲಿದ್ರೆ ತಗಲಾಕೋತೀನಿ ಅಂತ ಕಣ್ಮರೆಯಾಗಿ ಹೋಗಿದ್ದಾರೆ. ಎಲ್ಲಿದ್ದಾರೆ ಗೊತ್ತಾ ಬಿಜೆಪಿ ಶಾಸಕ ಭೈರತಿ ಬಸವರಾಜ್? ದುಬೈ ಸೇರಿದ್ದಾರಂತೆ ಭೈರತಿ ಬಸವರಾಜ್. ವಿದೇಶದಲ್ಲಿ ಕೂತ್ಕೊಂಡೇ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರಂತೆ. A1 ಜಗ್ಗನ ರೀತಿಯಲ್ಲೇ ವಿದೇಶ ಸೇರಿದ್ದಾರೆ ಶಾಸಕ ಭೈರತಿ ಬಸವರಾಜ್. ಕಳೆದ ಒಂದು ವಾರದಿಂದ ದುಬೈನಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಬೆಂಗಳೂರಿನಲ್ಲಂತೂ ಸಿಕ್ಕಿಲ್ಲ ಸಿಐಡಿ ತಂಡಕ್ಕೆ. ವಿದೇಶದಲ್ಲಿ ಕೂತ್ಕೊಂಡೇ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಅನ್ನುವಂಥದ್ದು ಈಗ ಗೊತ್ತಾಗಿದೆ. A1 ಜಗ್ಗ ಏನಿದ್ದಾನೆ ಅವನ ರೀತಿನೇ ಇವರು ಕೂಡ ವಿದೇಶದಲ್ಲಿ ಹೋಗಿ ತಪ್ಪಿಸ್ಕೊಂಡಿರುವಂಥದ್ದು. ಎಲ್ಲಿದ್ದಾರೆ ಗೊತ್ತಾ ಅನ್ನುವಂತ ಪ್ರಶ್ನೆಗೆ ಉತ್ತರ ದುಬೈಯಲ್ಲಿದ್ದಾರೆ. ಬೆಂಗಳೂರಿನಲ್ಲಂತೂ ಇಲ್ಲ, ಕರ್ನಾಟಕದಲ್ಲೂ ಸಿಗೋದಿಲ್ಲ. ಹಾಗಾದ್ರೆ ದುಬೈಗೆ ಹೋಗಿದ್ದಾರೆ. ಇನ್ನು ಇಲ್ಲೇ ಇದ್ರೆ ನನಗೆ ಉಳಿಗಾಲ ಇಲ್ಲ, ಬಂಧಿಸ್ಬಿಡ್ತಾರೆ ಅನ್ನುವಂತ ಭಯದಲ್ಲಿ ದುಬೈಗೆ ಹಾರಿರುವಂಥದ್ದು ಶಾಸಕ ಭೈರತಿ ಬಸವರಾಜ್. ಜಾಮೀನ್ ಸಿಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಯಿಂದ ಇದ್ರು. 2-3 ಬಾರಿ ಪ್ರಯತ್ನ ಇದು, ಆದ್ರೆ ವಿಫಲ ಆಗಿರುವಂಥದ್ದು. ಈಗಲೂ ಕೂಡ ಆ ಪ್ರಯತ್ನ, ಈ ಒಂದು ಕಂಟಕ ಏನಿದೆ ಬಿಟ್ಟು ಹೋಗ್ತಾನೆ ಇಲ್ಲ ಭೈರತಿ ಬಸವರಾಜ್.